ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಕೆಪಿಪಿ ಪೋರ್ಟಲ್ ಅಲ್ಲಿರುವಂತಹ CMS ಅಂದ್ರೆ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಅನ್ನು ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ ಕೆಪಿಪಿ ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಅದೇ ರೀತಿ ಯಾರಿಗಾದ್ರೂ ಕೆಪಿಪಿ ಪೋರ್ಟಲ್ ರಿಲೇಟೆಡ್ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ನೋಡುವಂಥದ್ದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಇವಾಗ ತುಂಬಾ ಜನರಿಗೆ ಗೊತ್ತಿದೆ ಈ ಪ್ರೊಕ್ಯೂರ್ಮೆಂಟ್ ಕ್ಲೋಸ್ ಆಗಿಬಿಟ್ಟು ಕೆಪಿಪಿ ಪೋರ್ಟಲ್ ಅನ್ನು ಬಂದಿರುವಂತದ್ದು. ಈ ಕೆಪಿಪಿ ಪೋರ್ಟಲ್ 2023 ಮಾರ್ಚ್ ಏಪ್ರಿಲ್ ನಂತರ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಆಗಿದೆ. ಇದು ಸ್ಟಾರ್ಟ್ ಆದ್ಮೇಲೆ ಹೊಸ ವರ್ಕ್ ಗಳು ಬರ್ತಾ ಇದೆ. ಅಂದ್ರೆ ನೀವು ಟೆಂಡರ್ ತಗೊಂಡ್ರೆ ನೀವು ಅದಕ್ಕೆ ಫಸ್ಟ್ LOI ಅನ್ನ ತಗೊಳ್ಬೇಕಿತ್ತು. ಅದಾದ್ಮೇಲೆ ನಿಮಗೆ ಅಗ್ರಿಮೆಂಟ್ ಆಗ್ತಾ ಇತ್ತು. ಈ ತರ ಪ್ರೊಸೀಜರ್ ಇತ್ತು. ಇವಾಗ ಇನ್ನೊಂದು ಆಡ್ ಆಗಿದೆ. ಇದರಲ್ಲಿ ಏನು ಅಂತ ಹೇಳಿದ್ರೆ CMS ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಅಂದ್ರೆ ನೀವೇನ್ ಮಾಡಬೇಕು, ಪ್ರತಿಯೊಂದು ವರ್ಕ್ ಅನ್ನ ಕಂಪ್ಲೀಟ್ ಆದ್ಮೇಲೆ ನೀವು ಬಿಲ್ ಗಳನ್ನ ಆನ್ಲೈನ್ ಅಲ್ಲಿ ನೀವು ಸಬ್ಮಿಟ್ ಮಾಡುವಂತ ಸಿಸ್ಟಮ್ ಬಂದಿತ್ತು. ಕೆಲವೊಂದು ಇಲಾಖೆಗಳಲ್ಲಿ ಆಲ್ರೆಡಿ ಇದನ್ನ ಇಂಪ್ಲಿಮೆಂಟ್ ಆಗಿ ಆನ್ಲೈನ್ ಮುಖಾಂತರ ಬಿಲ್ ಗಳನ್ನ ಸಲ್ಲಿಸ್ತಾ ಇದ್ರು. ತುಂಬಾ ಇಲಾಖೆಗಳಲ್ಲಿ ಇದರ ಟ್ರೈನಿಂಗ್ ಸೌಲಭ್ಯ ಕಂಪ್ಲೀಟ್ ಆಗಿ ಸಿಗದೆ ಇರೋ ಕಾರಣಗಳಿಂದ ಇದನ್ನ ಏನ್ ಮಾಡಿದ್ದಾರೆ, ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೊದಲೇನಿತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಬಿಲ್ ಗಳನ್ನ ಆನ್ಲೈನ್ ಮುಖಾಂತರ ಸಬ್ಮಿಟ್ ಆದ್ಮೇಲೆ ಮಾತ್ರ ಪೇಮೆಂಟ್ ಹಾಕಬೇಕು ಅಂತ ಒಂದು ರೂಲ್ಸ್ ಇತ್ತು. ಅದನ್ನ ಇವಾಗ ಸಡಿಲ ಮಾಡಿ ಅದನ್ನ 31/7/2026 ತನಕ ಮುಂದೂಡಿದ್ದಾರೆ. 31/7/2026 ತನಕ ಆನ್ಲೈನ್ ನಲ್ಲಿ ಯಾವುದೇ ರೀತಿಯಂತ ಬಿಲ್ ಸಬ್ಮಿಟ್ ಮಾಡಬೇಕಾಗಿರುವಂತದ್ದು ರೂಲ್ಸ್ ತೆಗೆದುಬಿಟ್ಟಿದ್ದಾರೆ. 31/7/2026 ತನಕ ನೀವು ಯಾವುದೇ ರೀತಿಯಂತ ಬಿಲ್ ಗಳನ್ನ ಭೌತಿಕವಾಗಿ ಅಂದ್ರೆ ಮೊದಲಿನ ತರ MB ಮುಖಾಂತರ ನಾವು ಬರೆದು ಸಬ್ಮಿಟ್ ಮಾಡ್ತಿದ್ವಲ್ಲ, ಅದಕ್ಕೆ ನೀವು ಸೈನ್ ಮಾಡಿ ಸಬ್ಮಿಟ್ ಮಾಡುವಂತದ್ದು. ಯಾವುದೇ ರೀತಿಯಂತ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಿರುವಂತ ಪ್ರೊಸೀಜರ್ಸ್ ಇವಾಗಿಲ್ಲ. ಆ ಕಾರಣಗಳಿಂದ ಯಾರು ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಈಗ ಕೆಲವೊಂದ್ಸಲ ಏನಾಗುತ್ತೆ, ಸರ್ವರ್ ಪ್ರಾಬ್ಲಮ್ ಇಂದ ಈಗ ನೋಡಿ ನಿನ್ನೆ ಜೂನ್ 26 ಕೆಪಿಪಿ ಪೋರ್ಟಲ್ ಓಪನ್ ಆಗಿಲ್ಲ. ಕೆಲವೊಬ್ಬರಿಗೆ ಏನಾಗುತ್ತೆ, ಬಿಲ್ ಜನರೇಟ್ ಮಾಡೋಕೆ ಆಗೋದಿಲ್ಲ. ಈ ಕಾರಣಗಳಿಂದ ಇವ್ರೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದನ್ನ ಮುಂದೆ ಹಾಕಿದ್ದಾರೆ ಜುಲೈ 31, 2026 ತನಕ. ಯಾವುದೇ ಪೆಂಡಿಂಗ್ ಬಿಲ್ ಗಳಿದ್ರು ಕೂಡ ನೀವು ಅದನ್ನ ಹಾರ್ಡ್ ಕಾಪಿ ಮುಖಾಂತರನೇ ಸಬ್ ಡಿವಿಷನ್ ಇಂದ ಡಿವಿಷನ್ ಗೆ ಬಿಲ್ ಗಳನ್ನ ನೀವು ಭೌತಿಕವಾಗಿ ಅಂದ್ರೆ ಹಾರ್ಡ್ ಕಾಪೀಸ್ ಅನ್ನ ನೀವು ಸಬ್ಮಿಟ್ ಅನ್ನ ಮಾಡಬಹುದು. ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ನೀವು ಈಗ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. 31/7/2026 ನಂತರ ಮತ್ತೆ ಪುನಃ ನೀವು ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮುಖಾಂತರನೇ ಬಿಲ್ ಗಳನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋ ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಬಿಲ್ ಸಬ್ಮಿಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿ ಹಾಕಿದೀವಿ. ಅದನ್ನ ನೀವು ನೋಡ್ಕೊಂಡು ನಿಮ್ಮ ಬಿಲ್ ಗಳನ್ನ ಕೂಡ ನೀವು ಸಬ್ಮಿಟ್ ಅನ್ನ ಮಾಡಬಹುದು. 31/7/2026 ತನಕ ಯಾವುದೇ ರೀತಿಯಂತ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಿಲ್ ಸಬ್ಮಿಟ್ ಮಾಡುವಂತದ್ದು ಇರೋದಿಲ್ಲ. ಯಾರು ಕೂಡ ಆನ್ಲೈನ್ ಅಲ್ಲಿ ಮಾಡಬೇಕಾಗಿರುವಂತಹ ಅವಶ್ಯಕತೆನೂ ಇಲ್ಲ. ನೀವೆಲ್ಲ ಆಫ್ಲೈನ್ ಮುಖಾಂತರ ಬಿಲ್ ಗಳನ್ನ ಸಬ್ಮಿಟ್ ಅನ್ನ ಮಾಡಬಹುದು. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.